ಮತ್ತೆ ತಗೊಳ್ಳಿ, ತಗೋ ಪುಟ್ಟ. ಪರವಾಗಿಲ್ಲ, ಕುಡಿತ್ಯಾ? ತಗೊಳ್ಳಿ. ಇದೇನಿದು? ನಾವ್ ಯಾರು, ಏನು, ಎತ್ತ, ಎಲ್ಲಿದ್ದ ಬಂದಿದ್ದೀವಿ, ಯಾರನ್ನ ನೋಡಕ್ ಬಂದಿದ್ದೀವಿ ಅಂತ ಒಂದೂ ಮಾತು ಕೇಳದೆ ಜ್ಯೂಸ್ ತಂದು ಕೊಡ್ತಿದ್ದೀರಲ್ಲ, ಎಂತ ಮನಸ್ಸು. ಈ ಮನೆಗೆ ಯಜಮಾನ್ರನ್ ಕೇಳ್ಕೊಂಡು ಯಾರೇ ಬಂದ್ರು ಸರಿ, ಶತ್ರು ಬಂದ್ರು ಸತ್ಕಾರ ಮಾಡ್ತೀವಿ. ಬಂದವರು ಒಳ್ಳೆಯವ್ರಾಗಿದ್ರೆ ಸರಿ. ಒಂದ್ ವೇಳೆ ಏನಾದ್ರೂ ನಮ್ಮ ಯಜಮಾನ್ರಿಗೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವ್ರ ದೇಹ ನಾಯಿ ನರಿ ಪಾಲಾಗ್ತದೆ. ಜ್ಯೂಸ್ ಕುಡೀರಿ. ಅಯ್ಯ ಶಿವನೇ, ಕುಡಿಯಕ್ ಜ್ಯೂಸ್ ಕೊಟ್ಟು ಗಂಟ್ಲನ್ನೇ ಹಿಡ್ಕೊಂಡ್ಬಿಟ್ಲಲ್ಲ. ಅಂದಾಗೆ ನೀವ್ಯಾರು, ಇಲ್ಲಿಗೆ ಯಾಕೆ ಬಂದ್ರಿ, ಏನ್ ಸಮಾಚಾರ? ಅದು ಈ ಮನೆ ಯಜಮಾನ್ರ ನೋಡ್ಬೇಕಾಗಿತ್ತು. ಇವಳ ಹೆಸರು ಸಾನ್ವಿ, ಇವಳೇ ಈ ಮನೆ ಕುಡಿ. ಏನೋ ಈ ಮಗು ಅಂಜಲಿ ಅಮ್ಮವ್ರದ? ಹಾಗಾದ್ರೆ ನೀವು? ನನಗೆ ಸರಿ ಸರಿ ಸರಿ, ಗೊತ್ತಾಯ್ತು. ಇರಿ, ಬಂದೆ. ರಾಜಪ್ಪ, ಕಾರ್ತಿಕೇಯ, ಈ ಅಮ್ಮಂಗೇನು ಮೆಂಟ್ಲೇನೋ? ಮಾತಾಡಲ್ಲ ಬಿಡಪ್ಪ, ಒಂದ್ಸರಿ ಕೂತ್ಕೊತೀನಿ. ರಾಜಪ್ಪ. ಏ ಶಾಂತಮ್ಮ, ಅಯ್ಯೋ ರಾಜಪ್ಪ, ಯಾಕೆ ಹಿಂಗ್ ಕೂಗ್ತಾ ಇದೀಯಾ? ರಾಜಪ್ಪ, ಈ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಯಾರು? ನಮ್ಮನೆ ವಂಶದ ಕುಡಿ, ಈ ಮನೆ ಭಾಗ್ಯಲಕ್ಷ್ಮಿ. ಅದೇ ಯಜಮಾನ್ರು ಅಂಜಲಿ ಅಮ್ಮನವ್ರ ಮಗುನ ಹುಡುಕಿಸ್ತಾ ಇದ್ರಲ್ಲ, ಆ ಮಗು ಬಂದೈತೆ ರಾಜಪ್ಪ, ಮಗು ಬಂದೈತೆ. ಶಾಂತಮ್ಮ, ನಿಜ ಹೇಳ್ತಿದ್ಯಾ ನೀನು? ರಾಜಪ್ಪ, ಅಯ್ಯೋ, ನಂಬಕ್ಕೆ ಆಗ್ತಲ್ಲ. ಹೋಗು, ಯಜಮಾನ್ರಿಗೆ ವಿಚಾರ ಹೇಳು. ಸರಿ ರಾಜಪ್ಪ, ಹೇಳ್ತೀನಿ. ಹೋಗು ಮೊದ್ಲು. ಹೋಗು ರಾಜಪ್ಪ ನೀನು. ಯಾಕೆ ಪುಟ್ಟ, ಭಯ ಆಗ್ತಿದ್ಯಾ? ಹೌದು ಯಜಮಾನ್ರೆ, ನಿಮ್ಮ ಮೊಮ್ಮಗಳು, ನಿಮ್ಮ ವಂಶದ ಕುಡಿ, ಈ ಮನೆ ಮಹಾಲಕ್ಷ್ಮಿ. ಏನಂದೆ ನೀನು? ಇನ್ನೊಂದ್ಸರ್ತಿ ಹೇಳು. ಹೌದು ತಾತ, ನಿಮ್ ತಾತ ನಮ್ಮಪ್ಪ ಅಮ್ಮನ ಮೇಲಿನ ಕೋಪಕ್ಕೆ ನಿನ್ನ ಪ್ರೀತಿನ ದೂರ ಮಾಡ್ಕೊಂಡಿದ್ದೆ ತಾತ. ಅಂತೂ ಮೊಮ್ಮಗಳ ಮಾತು ನಮ್ಮ ಯಜಮಾನ್ರ ಮನಸ್ಸನ್ನೇ ಕರಗಿಸ್ಬಿಡ್ತು. ಪ್ರೀತಿ ವಾತ್ಸಲ್ಯದ ಮುಂದೆ ಕೋಪ ಕೆಲಸ ಮಾಡಲ್ಲ ಅನ್ನೋದು ಇನ್ನೊಂದ್ಸಲ ಸಾಬೀತಾಗೋಯ್ತು. ಯಜಮಾನ್ರೆ, ನಿಮ್ ಮೊಮ್ಮಗಳನ್ನ ಕರ್ಕೊಂಡ್ ಬಂದಿದ್ದೆ ಈ ಮನೆ ಅಳಿಯಂದ್ರು. ಇಷ್ಟು ವರ್ಷ ಏನೇನಾಯ್ತು ಅದೆಲ್ಲ ಮುಗ್ದೋದ್ ಕತೆ. ಎಲ್ಲ ಮರ್ತು ಅಳಿಯಂದ್ರನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ಕ್ಷಮಿಸ್ಬಿಡಿ. ಅದು ಅಳಿಯ ಅಂದ್ರೆ, ಅಯ್ಯೋ, ನೀವು ಮಾತಾಡ್ಬೇಡಿ ಅಳಿಯಂದ್ರೆ, ಅದ್ರ ಬಗ್ಗೆ ಆಮೇಲೆ ಎಲ್ಲ ಕೂತ್ ಮಾತಾಡೋಣ. ಈಗ ಸುಮ್ಮನೆ ಬಿಡಿ. ರಾಜಪ್ಪ, ಸರಿಯಾಗಿ ಹೇಳ್ದೆ ನೀನು. ಉಳಿದಿದ್ದನ್ನೆಲ್ಲ ಆಮೇಲೆ ಕೂತು ಮಾತಾಡೋಣ. ದೂರದಿಂದ ಬಂದಿದ್ದಾರೆ, ಕೈಕಾಲು ಮುಖ ತೊಡ್ಕೊಂಡು ಊಟ ಮಾಡೋಕೆ ಹೇಳು. ಗದ್ದ ಬಾ, ತಾತ ನಿನ್ಗೆ ಸಿಹಿ ಕೊಡ್ತಾರೆ. ಅಯ್ಯೋ ಶಾಂತಮ್ಮ, ಏನ್ ನೋಡ್ತಾ ಸುಮ್ಮನೆ ನಿಂತಿದ್ಯಾ? ರಾಜಪ್ಪ, ಅಳಿಂದ್ರೆ ಬನ್ನಿ, ಕೈಕಾಲು ತೊಳ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ. ಅಂತ ಮತ್ತೆ ಅಳಿಯಂದ್ರೆ ಅಂತಿದ್ದಾರೆ, ಇವ್ರಿಗೆ ಏನಾಗಿದೆ?
ನನಗೆ ಇದು ಗೊತ್ತು, ಕರೀತಿದಾರಲ್ಲ, ಹೋಗೋಣ ಬನ್ನಿ ಅಳಿ ಅಂದ್ರೆ. ಅಳಿಯ ಅಯ್ಯೋ ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ ಬನ್ನಿ ಅಲ್ಲ ಬನ್ನಿ ನೀವು ಬನ್ನಿ. ಅಲ್ಲ ನಾನು ಕಾರ್ತಿಕೇಯ ಯಾವಾಗ ಇನ್ನೊಂದು ಮದುವೆ ಆದ, ಸಂತೋಷದ ವಿಷಯನೇ, ಆದ್ರೆ ಯಾರಿಗೂ ಹೇಳ್ಬಾರ್ದು. ಮಗು ಕಾರ್ತಿಕೇಯಿಂದ ಹೋಲಿಕೆ ಇಲ್ವಲ್ಲ. ಹೋಗಿ ಏನ್ ಮಾತಾಡ್ತಿದ್ಯಾ? ಅಲ್ಲ, ಆ ಮಗು ಬೇರೆ ಯಾವಂತೋ ಕೈಗೆ ಸಿಗುತ್ತೆ ಅಂದ್ರೆ ನಮ್ ಕೈಗೆ ಯಾಕೆ ಸಿಗ್ತಾ ಇಲ್ಲ? ಆ ಹುಡ್ಗನ್ ಮನೆಗೆ ಹೋಗಿದ್ದೆ ಅಲ್ವಾ, ಅವನ ಅಡ್ರೆಸ್ ಕಳ್ಸು, ನಾನು ಬೇರೆ ಹುಡುಗರನ್ನ ಕಳಿಸ್ತೀನಿ. ಮೇಡಮ್, ಅಲ್ಲಿ ಹೋಗಿದ್ದು ಯಾವ ಹುಡುಗರು ಸಿಗ್ತಾ ಇಲ್ಲ, ಎಲ್ಲ ಭಯ ಬಿದ್ದು ಓಡೋಗಿದ್ದಾರೆ. ವಾಟ್ ನಾನ್ ಸೆನ್ಸ್! ಈಗ ಹೇಳಕ್ ನಾಚಿಕೆ ಆಗಲ್ವಾ ನಿನ್ಗೆ? ನೋಡು, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನಗೆ ಆ ಮಗು ಬೇಕು ಅಷ್ಟೇ. ಇಡಿಯಟ್ಸ್. ನೀವ್ ಯಾವಾಗ ಬಂದ್ರಿ? ಯಾರ ಜೊತೆ ಮಾತಾಡ್ತಿದ್ದೆ? ಯಾರ ಜೊತೆನೂ ಇಲ್ವಲ್ಲ. ಸುಳ್ಳು ಹೇಳ್ಬೇಡ, ನೀನು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಎಲ್ಲಿ ಫೋನ್ ಕೊಡು. ರೀ, ಅಂಥದ್ದೇನೂ ಇಲ್ಲ. ನೀನು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ ಅಂತ ಹೇಳಿದ್ದಂತ, ಅಷ್ಟು ಹೇಳಿದ್ಮೇಲೆ ಸುಳ್ಳು ಹೇಳ್ತಾ ಇದೆಯಾ? ಅದು ಅದು ಇಂಥ ವಿಷಯಗಳನ್ನು ಮಾತಾಡ್ಬೇಕಾದ್ರೆ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಬೇಕು ಅಂತ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ. ಅಣ್ಣ ಮನೇಲಿರ್ಬೇಕಾದ್ರೆ, ಅಣ್ಣನ ಚಮಚಗಳ ಮನೇಲಿರ್ಬೇಕಾದ್ರೆ ಈ ವಿಷಯ ಮಾತಾಡೋದು ತಪ್ಪಲ್ವಾ? ಈ ವಿಷಯ ಏನಾದ್ರು ಅಣ್ಣನ ಕಿವಿಗೆ ಬಿದ್ರೆ ಅವ್ನು ಸುಮ್ಮನೆ ಇರ್ತಾನ? ನನ್ ಏನ್ರಿ ಮಾಡ್ಲಿ? ಆ ಮಗು ಇನ್ನೂ ಸಿಕ್ಕಿಲ್ಲ. ಆ ಮಗು ಇರೋ ಜಾಗಕ್ಕೆ ನಮ್ಮ ಹುಡುಗರು ಹೋಗಿದ್ದಾರೆ. ಅಲ್ಲೊಬ್ಬ ಹುಡುಗ ಅವ್ರನ್ನ ಹೊಡೆದು ಕಳ್ಸಿದಾನೆ. ಆಯ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈ ವಿಷಯ ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾತಾಡ್ಬೇಕು. ಮೊದಲೇ ಅಣ್ಣನಿಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ, ಅಂಥದ್ರಲ್ಲಿ ನಾವೇ ಸಂಚು ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಾದ್ರೆ ಕೊಂದು ಹಾಕ್ಬಿಡ್ತಾನೆ. ಸರಿ, ಮನೆಗೆ ಯಾರೋ ಬಂದಿದ್ದಾರಂತೆ. ಸದ್ದು ಕತ್ಲೆ ಎಲ್ಲ ಜೋರಾಗೇ ಇದೆ, ಏನು ಅಂತ ನೋಡೋಣ ನಡಿ.